ಕಲಾವಿದೆ ರಮ್ಯಾ ಹಾಗೆ ಮಾಜಿ ಸಂಸದೆ ರಮ್ಯಾಗೆ ದೊಡ್ಡ ಮನೆ ಸಾಥ್ ಕೊಟ್ಟಿದೆ. ಈಗ ದೊಡ್ಡ ಮನೆಯ ಸೊಸೆಯೇ ದೊಡ್ಡ ಮನೆಗೆ ಶಾಕ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ದರ್ಶನ್ಗೆ ಬಿಗ್ ಬಾಸ್ ಪ್ರಥಮ್ ಪಂಚನ ಕೊಟ್ಟಿದ್ದಾರೆ. ಎಸ್, ನಟಿ, ಮಾಜಿ ರಾಜಕಾರಣಿ, ಮಾಜಿ ಸಂಸದೆ ರಮ್ಯಾ ಬೆನ್ನಿಗೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಬೆಂಬಲವನ್ನ ಕೊಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ರಮ್ಯಾಗೆ ಬೆಂಬಲ ಕೊಡ್ತಿದ್ದಂತೆ ದೊಡ್ಡ ಮನೆಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಅಂತ ಹೇಳ್ತೀರಿ, ರಮ್ಯಾ ಬೆಂಬಲಿಸ್ತೀರಿ ಅಂತ ಹೇಳ್ತೀರಿ, ಆದ್ರೆ ನಿಮ್ಮ ಸೊಸೆಗೆ ಅನ್ಯಾಯ ಆದಾಗ ನೀವೆಲ್ಲೋಗಿದ್ರಿ? ನಿಮ್ಮ ಸೊಸೆಗಿನ್ನ ಎಲ್ಲ ನಿದ್ರೆ ಮಾಡ್ತಾ ಇದ್ರ ಅವತ್ತು ಅಂತ ಶಿವರಾಜ್ ಕುಮಾರ್ ಅವರ ಸೊಸೆ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಏನ್ ಹೇಳಿದ್ರು ಶಿವಣ್ಣ ದಂಪತಿ ಅಂದ್ರೆ, ರಮ್ಯಾ ಜೊತೆ ನಾವು ಸದಾ ನಿಲ್ಲುತ್ತೇವೆ ಅಂತ ಗೀತಾ ಶಿವರಾಜ್ ಕುಮಾರ್ ಹಾಗೆ ಶಿವಣ್ಣ ಹೇಳಿದ್ರು. ಯಾವ ಮಹಿಳೆ ವಿರುದ್ಧವೂ ಆ ರೀತಿ ಮಾತಾಡೋದು ಸರಿಯಲ್ಲ. ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ನಿಮ್ಮ ನಿಲುವು ಸರಿ ಇದೆ ಅಂತ ಶಿವಣ್ಣ ದಂಪತಿ ಪೋಸ್ಟ್ ಮಾಡಿದ್ರು. ಶಿವಣ್ಣ ಪೋಸ್ಟ್ಗೆ ನಟ ಶಿವರಾಜ್ ಕುಮಾರ್ ಬೆಂಬಲ ವ್ಯಕ್ತಪಡಿಸಿದ್ರು. ಇದಕ್ಕೆ ರಮ್ಯಾ ಕೂಡ ಧನ್ಯವಾದ ವ್ಯಕ್ತಪಡಿಸಿದ್ರು. ಅದಕ್ಕೆ ಕೆಲವೇ ಗಂಟೆಗಳಲ್ಲಿ ಶಿವರಾಜ್ ಕುಮಾರ್ ಅವರ ಸೊಸೆ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ಒಂದು ಮಾತನ್ನು ಹೇಳಿದ್ದಾರೆ. ಶ್ರೀದೇವಿಯವರು, ನನಗನ್ಯಾಯ ಆದಾಗ, ನನಗ್ ತೊಂದರೆ ಆದಾಗ ನಿದ್ರೆ ಮಾಡ್ತಾ ಇದ್ರ? ಎಲ್ಲೋಗಿದ್ರಿ? ನನಗಾಗಿದ್ದ ಅನ್ಯಾಯ ಅಲ್ವಾ? ನನಗಾಗಿದ್ದ ವಂಚನೆ ಅಲ್ವಾ? ನನಗಾಗಿದ್ದು ನೋವಲ್ವಾ ಅನ್ನೋದನ್ನ ಪ್ರಶ್ನೆ ಎತ್ತಿದ್ದಾರೆ. ದೊಡ್ಡ ಮನೆ ರಮ್ಯಾ ಬೆಂಬಲಕ್ಕೆ ನಿಂತಿತ್ತು, ಆದ್ರೆ ದೊಡ್ಡ ಮನೆಯ ಹೆಣ್ಮಗಳು, ದೊಡ್ಡ ಮನೆಯ ಸೊಸೆ ಪ್ರಶ್ನೆಗೆ ಉತ್ತರ ಇಲ್ಲ. ರಮ್ಯಾ ಅವರು ಕೂಡ ಉತ್ತರ ಕೊಟ್ಟಿಲ್ಲ. ಶಿವಣ್ಣ ಆಗ್ಲಿ, ಯುವರಾಜ್ ಕುಮಾರ್ ಆಗ್ಲಿ, ಇವ್ರು ಯಾರು ಉತ್ತರವನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಅದನ್ನ ಈಗ ದರ್ಶನ್ ಫ್ಯಾನ್ಸ್ ಅಗೇನ್ ಮತ್ತೆ ಕೇಳ್ತಾ ಇದ್ದಾರೆ. ರಮ್ಯಾ ಅವ್ರ ಬೆಂಬಲಕ್ಕೆ ನಿಲ್ತೀರಿ ದೊಡ್ಡ ಮನೆ ಅಂತ, ಆದರೆ ನಿಮ್ಮನೆ ಕತೆ ಏನು? ನಿಮ್ಮ ಮನೆ ಸೊಸೆ ಮಾತಿಗೆ ಏನು ಹೇಳ್ತೀರಿ ಅನ್ನೋ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಕೂಡ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ದೂರನ್ನು ಕೊಟ್ಟಿದ್ದಾರೆ. ರೌಡಿ ಶೀಟರ್ ಬೇಕರಿ ರಘು ಗ್ಯಾಂಗ್ನಿಂದ ಬೆದರಿಕೆ ಹಿನ್ನೆಲೆ ದೊಡ್ಡಬಳ್ಳಾಪುರಕ್ಕೆ ಶೂಟಿಂಗ್ ಹೋಗಿದ್ದಾಗ ಘಟನೆ ನಡೆದಿತ್ತು. ದರ್ಶನ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದ್ರು. ಬೆದರಿಕೆ ವೇಳೆ ಸ್ಥಳದಲ್ಲಿದ್ದಂಥ ರಕ್ಷಕ್ ಬುಲೆಟ್ ದರ್ಶನ್ ತಲೆಯಲ್ಲಿ ವಿಗ್ ಇದೆ, ಏನ್ ಕಿತ್ಕೊಳ್ಳೋಣ, ದರ್ಶನ್ ಅವರೇ ಬಂದು ಮಾತನಾಡಬೇಕು ಅಂತ ಹೇಳಿದ್ರು. ಅಮಾಣ ಅಂತ ಉಪವಾಸ ಮಾಡ್ತೇವೆ ಅಂತ ಪ್ರಥಮ್ ಹೇಳಿದ್ರು. ಸೊ ಹಾಗಾಗಿ ಪ್ರಥಮ್ ಏನ್ ಸೀರಿಯಸ್ ಪ್ಲೇಯರ್ ಅಲ್ಲ. ಯಾಕೆಂದ್ರೆ ಇವತ್ತಿಲ್ಲಿ ರಮ್ಯಾ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತಾರೆ. ಅವರೇ ಇರುವಂಥ ರಿಯಾಲಿಟಿ ಶೋಗಳಲ್ಲಿ ಅಶ್ಲೀಲ ಪದಗಳು ಬಂದಾಗ ಅದ್ರ ಬಗ್ಗೆ ಚಕಾರ ಇಲ್ಲ. ಅದು ಆ ಕಡೆ ಇರಲಿ. ಯಾಕಂದ್ರೆ ಪ್ರಥಮ್ ಸೀರಿಯಸ್ ಪ್ಲೇಯರ್ ಅಲ್ಲ, ಸೀರಿಯಸ್ ಆಕ್ಟರ್ ಕೂಡ ಅಲ್ಲ. ಅದನ್ನ ಬಿಟ್ಟು ಮಾತನಾಡೋದಾದ್ರೆ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಬಳಸಂತ ಪದಗಳು ಬಳಸುವ ಅಲ್ಲ, ಸಹಿಸಿಕೊಳ್ಳುವ ಮಾತಲ್ಲ, ಪದ ಅಲ್ಲ. ರೇಣುಕಾ ಸ್ವಾಮಿ ಮಾತನ್ನ ಖಂಡಿಸುವುದಾದರೆ ದರ್ಶನ್ ಫ್ಯಾನ್ಸ್ ಮಾತನ್ನ ಖಂಡಿಸಬೇಕು. ಆದ್ರೆ ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದಿನೆಲ್ಲ ಈ ಘಟನೆ ಆಯಿತು. ಆದ್ರೆ ಸ್ಟ್ಯಾಂಡ್ ವಿತ್ ರೇಣುಕಾ ಸ್ವಾಮಿ ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆಯನ್ನ ದರ್ಶನ್ ಫ್ಯಾನ್ಸ್ ಎತ್ತಿದ್ರು. ಆದ್ರೆ ಕೆಲವರು ಅದನ್ನು ಲಿಮಿಟೇಷನ್ ಮೀರಿ ಅಶ್ಲೀಲ ಭಾಷೆಯಲ್ಲಿ ಕಾಮೆಂಟ್ ಮಾಡಿದ್ರು. ಆದ್ರೆ ಅಶ್ಲೀಲವಾಗಿ ಈ ತರ ರಮ್ಯಾಗೆ ಮಾಡೋದೆಲ್ಲ ಯಾರು ಸಹಿಸಕ್ಕಾಗಲ್ಲ ಅಂತ ಯುವರಾಜ್ ಕುಮಾರ್ ಹಾಗೆ ಶಿವಣ್ಣ ದಂಪತಿ ಗೀತಕ್ಕ ಮತ್ತೆ ಶಿವಣ್ಣ ಅವರು ಅದನ್ನ ಇದು ಮಾಡಿದಾಗ ಹೇಗೇನ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ವಿರುದ್ಧ ಅದೇ ಕಾಮೆಂಟ್. ಯಾಕಂದ್ರೆ ಅವರ ಸೊಸೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ, ನನಗೆ ಅನ್ಯಾಯ ಆಗಿದಾಗ ನೀವೆಲ್ಲ ಎಲ್ಲೋ ಹೋಗಿದ್ರಿ? ನನಗಾಗಿದ್ದ ಅನ್ಯಾಯ ಅಲ್ವಾ? ನಿದ್ರೆ ಮಾಡ್ತಾ ಇದ್ರ ಅಂತ ಕೇಳ್ತಿದ್ದಾರೆ. ಸೊ ಈ ಕ್ವಶನ್ಗೆ ಉತ್ತರ ಇಲ್ಲ. ಯಾಕಿಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ಯಾರೂ ಕೂಡ ಉತ್ತರವನ್ನ ದೊಡ್ಡ ಮನೆಯಿಂದ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಮತ್ತೊಬ್ರು ಬೆನ್ನಿಗೆ ನಿಲ್ಲಬೇಕಾರೆ, ನಾನು ಮತ್ತೊಬ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಆ ಬೆಂಬಲ ಕೊಡುವಲ್ಲೂ ನಾನು ಸರಿಯೇ ಅಂತ ಯೋಚನೆ ಮಾಡುವಂಥ ಸನ್ನಿವೇಶ ಬಂದ್ಬಿಟ್ಟಿದೆ. ಇದು ಹಂಗೆ ಆಗಿದ್ದು. ದರ್ಶನ್ ಅವ್ರನ್ನ ವಿರೋಧ ಮಾಡುವ ಕಾರಣಕ್ಕೆ ನೀವು ರೇಣುಕಾ ಸ್ವಾಮಿ ಬೆಂಬಲ ಕೊಡ್ತೀರಿ ಅಂದ್ರೆ ಲೈಕ್ ಇದು ನ್ಯಾಯ ಸಿಗಬೇಕು ಅಂತ ಹೇಳ್ತೀವಿ. ರೇಣುಕಾ ಸ್ವಾಮಿ ಮಾಡಿದ್ದೇನು ಅನ್ನೋದೇ ದರ್ಶನ್ ಫ್ಯಾನ್ಸ್ ಪ್ರಶ್ನೆ. ಹಾಗಂತ ಇವರು ರಮ್ಯಾ ಅವ್ರಿಗೆ ಕೆಟ್ಟ ಭಾಷೆಯಲ್ಲಿ ಮಾತಾಡ್ದಂಥವ್ರು
ಅವರು ಕೆಟ್ಟ ಫ್ಯಾನ್ಸು. ದರ್ಶನ್ಗೂ ಕಳಂಕ ಅವರೆಲ್ಲ. ರಮ್ಯಾ ಅವ್ರನ್ನ ಸರಿಯಾದ ದಾರಿಲಿ ಪ್ರಶ್ನೆ ಮಾಡುವಂತ ಅವಕಾಶ ಇದೆ. ರಮ್ಯಾ ಅವ್ರಿಗೆ ಕೆಟ್ಟಾಗಿ ಮೆಸೇಜ್ ಮಾಡಿ ಹಾಗೆ ಹೀಗೆ ಅಶ್ಲೀಲ ಭಾಷೆಯನ್ನ, ಕೆಟ್ಟ ಭಾಷೆಯನ್ನ, ಬೆದರಿಕೆ ಭಾಷೆಯನ್ನ ಬಳಸೋದು ಸರಿಯಲ್ಲ. ಅಟ್ ದಿ ಸೇಮ್ ಟೈಮ್ ಶಿವಣ್ಣ ಮತ್ತೆ ಗೀತಕ್ಕ ಸ್ಟ್ಯಾಂಡ್ ವಿತ್ ರಮ್ಯಾ ಅನ್ನೋ ರೀತಿಯ ಮೆಸೇಜ್ ಅನ್ನು ಕೊಟ್ಟಾಗ ನನ್ನ ಪರವಾಗಿ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋ ಶ್ರೀದೇವಿ ಮಾತು ಕೂಡ ಕರೆಕ್ಟೇ. ನನ್ನ ಪರವಾಗಿ ನೀವು ಯಾಕೆ ನಿಲ್ಲಿಲ್ಲ ಅಂತ ಕೇಳುವಂತ ಶ್ರೀದೇವಿ ಅವ್ರ ಮಾತು ಕೂಡ ಕರೆಕ್ಟೇ. ಸಹಜವಾಗಿ ರಮ್ಯಾ ಅವ್ರು ಕೇಳೋದು ಕರೆಕ್ಟೇ, ಶಿವಣ್ಣ ಅವ್ರು ಹೇಳಿದ್ದು ಕರೆಕ್ಟೇ, ಶ್ರೀದೇವಿ ಅವ್ರು ಕೇಳ್ತಿರೋದು ಕರೆಕ್ಟೇ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೆ, ದರ್ಶನ್ ಫ್ಯಾನ್ಸ್ ಮಾಡಿದ್ದು ತಪ್ಪೆ, ಶ್ರೀದೇವಿ ಅವ್ರು ಬೊಟ್ ಮಾಡಿ ಹೇಳ್ತಿರೋದು ಕೂಡ ಯಾರ ವಿರುದ್ಧ ಅದು ಕೂಡ ತಪ್ಪೆ. ಸರಿ ತಪ್ಪುಗಳು ಎರಡೂ ಕಡೆ ಸರಿ ತಪ್ಪುಗಳನ್ನ ನೋಡಿದಾಗ ಎಲ್ಲಾ ಕಡೆ ಸರಿ, ಎಲ್ಲಾ ಕಡೆ ತಪ್ಪು ಕಾಣ್ತಿದೆ. ಹಾಗಾಗಿ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಸಿಗಲ್ಲ, ಸಮಸ್ಯೆ ಇಲ್ಲದ ಮನೆಗಳು ಸಿಗಲ್ಲ. ಸೊ ಹಾಗಾಗಿ ಒಂದು ಪ್ರಕಾರ ಈ ವಿಷಯದಲ್ಲಿ ಶಿವಣ್ಣ ಅವರು ಕಾಮೆಂಟ್ ಮಾಡಬೇಕಾಗಿತ್ತ ಬೇಡವಾ ಅಂತ ಚರ್ಚೆ ಕೂಡ ಆಗ್ತಿದೆ. ಹಾಗೆ ಶ್ರೀದೇವಿ ಅವ್ರ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೊತ್ತಿಲ್ಲ ಅದಕ್ಕೆ ಯಾರು ಟ್ವೀಟ್ ಮಾಡ್ತಾರೆ ಅಂತ. ರಮ್ಯಾ ಅವ್ರು ಟ್ವೀಟ್ ಮಾಡ್ತಾರಾ, ಮತ್ತೊಬ್ರು ಮಾಡ್ತಾರಾ? ಶ್ರೀದೇವಿ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅನ್ನೋ ಪ್ರಶ್ನೆ ಕಾಡುತ್ತೆ. ಅಂಡ್ ಸಹಜವಾಗಿ ಇದು ಮುಂದುವರಿಯುತ್ತೆ. ನಿಲ್ಲಲ್ಲ ಇಲ್ಲಿಗೆ ಇದು. ಆದರೆ ಹೋರಾಟ ಬೇಕು, ಚರ್ಚೆಗಳು ಬೇಕು, ಆರೋಗ್ಯಕರ ಚರ್ಚೆ ಬೇಕು, ಆರೋಗ್ಯಕರ ಹೋರಾಟ ಬೇಕು, ಉತ್ತಮವಾದ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು. 420ಗಳ ರೀತಿ ಪ್ರಶ್ನೆ ಮಾಡಬಾರದು. ರಮ್ಯಾ ಅವ್ರನ್ನ ಪ್ರಶ್ನೆ ಮಾಡಿ ತಪ್ಪಲ್ಲ, ಆದ್ರೆ ರಮ್ಯಾ ಅವ್ರನ್ನ ಪ್ರಶ್ನೆ ಮಾಡಿದ ದಾಟಿ ತಪ್ಪು. ಹಾಗಾಗಿ ಕೇಳುವ ಶೈಲಿ, ಮಾತನಾಡುವ ಶೈಲಿ, ಪ್ರಶ್ನಿಸುವ ಶೈಲಿ ವ್ಯತ್ಯಾಸ ಆದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕಾಗತ್ತೆ, ಅದ್ಯಾರೇ ಆಗ್ಲಿ. ಬಟ್ ರಮ್ಯಾ ಅವ್ರಿಗೆ ಬೆಂಬಲಕ್ಕೆ ನಿಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ, ಹಾಗೆ ಶಿವಣ್ಣ ಮತ್ತೆ ಗೀತಕ್ಕ ಅವರಿಗೆ ಅವ್ರ ಮನೇಲೆ ಪ್ರಶ್ನೆ ಇದ್ದಿದೆ. ಈಗ ಶ್ರೀದೇವಿ ಅವ್ರ ಪ್ರಶ್ನೆ ಕೊಡಿ ಉತ್ತರ ಅಂತ, ಗೊತ್ತಿಲ್ಲ ಕೊಡ್ತಾರ ಅಂತ. ತಾವೇನ್ ಹೇಳ್ತೀರಿ ಓವರಾಲ್ ಘಟನೆ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.